ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಗಂಗಾಮತ ಸಮಾಜದ ಯುವ ಘಟಕವು 2026ನೇ ಸಾಲಿನ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಿತು. ಮಾನ್ವಿ ಪಟ್ಟಣದ ಗಂಗಾಮತ ಸಮಾಜದ ಸಮುದಾಯ ಭವನದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ರಾಯಚೂರು ಜಿಲ್ಲಾಧ್ಯಕ್ಷ ಶಾಂತಪ್ಪನವರು ಕ್ಯಾಲೆಂಡರ್ ಅನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಗಂಗಾಮತ ಸಮಾಜದ ಯುವಕರು ತೋರಿದ ಈ ಕಾರ್ಯ ಶ್ಲಾಘನೀಯ ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಂತಪ್ಪನವರು, ಗಂಗಾಮತ ಸಮಾಜದ ಯುವಕರು ಹಾಗೂ ಹಿರಿಯರು ಒಟ್ಟಾಗಿ ಸಮಾಜವನ್ನ ಸಂಘಟಿಸುವ ಅಗತ್ಯವಿದೆ ಎಂದು ಕರೆ ನೀಡಿದ್ದಾರೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಮಾಜವನ್ನ ಬಲಪಡಿಸುವುದು ಮತ್ತು ಜಾಗೃತಿ ಮೂಡಿಸುವ ಮಹತ್ವವನ್ನ ವಿವರಿಸಿದ್ದಾರೆ. ಸಮಾಜದ ಹಿತಕ್ಕಾಗಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕೆಂದು ಕರೆ ನೀಡಿದ್ದಾರೆ. ಯುವ ಘಟಕದ ಅಧ್ಯಕ್ಷ ಟೈಲರ್ ಮೌನೇಶ್ ಮತ್ತು ಪ್ರಧಾನ ಕಾರ್ಯದರ್ಶಿ ಮೌಲಪ್ಪ ಹಾಗೂ ಗೆಳೆಯರ ಬಳಗವು ಈ ಕ್ಯಾಲೆಂಡರ್ ಅನ್ನ ಹೊರತಂದರು. ಈ ಕುರಿತು ಮಾತನಾಡಿದ ಮೌನೇಶ್ ಅವರು, ಯುವಕರಲ್ಲಿ ಸಮಾಜದ ಬಗ್ಗೆ ಕಾಳಜಿ ಮೂಡಿಸುವ ಉದ್ದೇಶದಿಂದ ಈ ಕ್ಯಾಲೆಂಡರ್ ಅನ್ನ ಹೊರತರಲಾಗಿದೆ. ಇದರಲ್ಲಿ ಸಮಾಜದ ಮಹತ್ವ, ಇತಿಹಾಸ ಮತ್ತು ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಂತಪ್ಪನವರು, ಯುವಕರು ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವುದು ಸಂತಸದ ವಿಷಯ. ಯುವಕರ ಈ ಕಾರ್ಯಕ್ಕೆ ಸಮಾಜದ ಹಿರಿಯರು ಪ್ರೋತ್ಸಾಹ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಮುಂದುವರೆದು ನಮ್ಮ ಸಮಾಜದ ಬಾಂಧವಗಳೆಲ್ಲ ಇನ್ನೂ ಮುಖ್ಯವಾಗಿ ನಮ್ಮ ಸಮಾಜ ಈ ದಿನ ವಿಶೇಷ ಏನೆಂದರೆ, ನಮ್ಮ ಸಮಾಜದ ಮುಖ್ಯ ಭಾವನೇತರಾದ ಕೆ ಶಾಂತಪ್ಪನವರ ಮಾರ್ಗದರ್ಶನದಂತೆ ಇಂದು ನಮ್ಮ ಸಮಾಜದ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಲಾಯಿತು. ಮೂಲ ಉದ್ದೇಶ ಏನೆಂದರೆ, ನಮ್ಮ ಸಮಾಜದಲ್ಲಿ ಹಿಂದುಳಿದಿರತಕ್ಕಂಥ ಶೈಕ್ಷಣಿಕವಾಗಿ ಹಿಂದುಳಿದು ಎಲ್ಲ ಗ್ರಾಮ ಘಟಕಗಳಿಗೆ ನಾಳೆ ಜಯಂತಿ ಆಹ್ವಾನ ಪತ್ರಿಕೆ ಕೊಡಲು ಹೋದಾಗ ಎಲ್ಲರಿಗೆ ಕ್ಯಾಲೆಂಡರನ್ನು ಮುಟ್ಟಿಸಿ ಮತ್ತು ನಮ್ಮ ಸಮಾಜದಲ್ಲಿ ಏಳಿಗೆಗಾಗಿ ಒಂದುಗೂಡಬೇಕಂತೇಳಿ ನಮ್ಮ ತಾಲೂಕು ಅಧ್ಯಕ್ಷರು ಸುಂಕೇಶ್ವರಣ್ಣವರು ಮತ್ತು ಯುವ ಘಟಕ ಅಧ್ಯಕ್ಷರಾದ ಮೌನೇಶ ಮತ್ತು ಮೌಲಪ್ಪ ಮತ್ತು ನಮ್ಮ ನಾಗೇಶಣ್ಣವರೆಲ್ಲ ಮಾರ್ಗದರ್ಶನದಲ್ಲಿ ಮುಂದೆ ಹೋಗುತ್ತಿದ್ದು, ಇನ್ನೂ ಹೆಚ್ಚಿನ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮಾಜ ಹೆಚ್ಚಿನ ಸಂಖ್ಯೆಯಲ್ಲಿ ಒಗ್ಗೂಡಿಕೊಂಡು ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಸಬಲರಾಗಿ ಮುಂದೂಡಬೇಕೆಂದು ಈ ಒಂದು ಸಣ್ಣ ಪ್ರಯತ್ನವನ್ನು ನಮ್ಮ ಸಮಾಜದ ವತಿಯಿಂದ ಮೌಲಪ್ಪ ಮತ್ತು ನಮ್ಮ ಇಬ್ಬರ ನೇತೃತ್ವದಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಪ್ರಯತ್ನಪಟ್ಟಿರ್ತೀವಿ ಹೀಗೇಳಿ. ಮತ್ತು ಅದೇ ರೀತಿಯಾಗಿ ನದಿ ಪಾತ್ರದಲ್ಲಿರ್ತಕ್ಕಂಥ ನಮ್ಮ ಸಮಾಜದ ಜನರು ಭಾಳ ಶೈಕ್ಷಣಿಕವಾಗಿ ಹಿಂದಿದ್ದಾರೆ. ಬಸವಣ್ಣ